ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಮರಣ ಮೃದಂಗ. ಈ ಘಟನೆಗೆ ಸಂಬಂಧಪಟ್ಟಂತೆ ಪಿ ರಾಜೀವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಸಂಭವಿಸ್ತಾ ಇದೆ. ಬಾಣಂತಿಯರ ಶವಗಳ ಮೇಲೆ ಸರ್ಕಾರ ಸಮಾವೇಶ ಮಾಡ್ತಾ ಇದೆ. ಕಡಿಮೆ ಗುಣಮಟ್ಟದ IV ದ್ರಾವಣ ಖರೀದಿಗೆ ಸರ್ಕಾರ ಕಿಕ್ ಬ್ಯಾಕ್ ಅನ್ನು ಪಡೆದುಕೊಂಡಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಪಿ ರಾಜೀವ್. ಬೆಂಗಳೂರಿನಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಈ ಆರೋಪವನ್ನು ಮಾಡಿರುವುದರಿಂದಾಗಿ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಕೂಡ ಒದಗಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಾಜೀವ್ ಅವರು ಏನು ಮಾತಾಡಿದ್ದಾರೆ ಬಹಳ ಮುಖ್ಯವಾದಂಥ ವಿಚಾರ. ನಿಷೇಧಿತ ಕಂಪನಿಗಳಿಂದ ಕಾಂಗ್ರೆಸ್ ಕಿಕ್ ಬ್ಯಾಕ್ ಅನ್ನು ಪಡೆದುಕೊಂಡಿದೆ. ಈ ಪ್ರಕರಣದ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟವನ್ನು ಮಾಡ್ತಾ ಇದೆ ಅಂತ ಪಿ ರಾಜೀವ್ ಹೇಳಿದ್ದಾರೆ. ಬಾಣಂತಿಯರ ಸಾವು ಪ್ರಕರಣ ಅನ್ನೋದು ಗಂಭೀರವಾದಂಥ ವಿಚಾರ. ಲೋಕಾಯುಕ್ತಕ್ಕೂ ಈಗಾಗಲೇ ಬಿಜೆಪಿ ದೂರನ್ನು ಕೊಟ್ಟಿದೆ. ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬರಬೇಕು. ನೋಡಿ, IV ದ್ರಾವಣ ಅಂದ ಸಂದರ್ಭದಲ್ಲಿ ಎನಿ ಮೆಡಿಸಿನ್ ವಾಟ್ ಎವರ್ ನಾವೇನೇ ಅಂದ್ಕೊಂಡ್ರೂ ಕೂಡ ಒಂದು ಸರ್ಕಾರಿ ಆಸ್ಪತ್ರೆಗೆ ಬರುತ್ತೆ ಅಂತ ಸಂದರ್ಭದಲ್ಲಿ ಗುಣಮಟ್ಟದ ಪರೀಕ್ಷೆ ಅನ್ನೋದು ಆಗಬೇಕಾಗತ್ತೆ. ಅಲ್ಲಿ ವೈಫಲ್ಯ ಆಗಿದೆ ಅನ್ನೋದು ಎದ್ದು ಕಾಣ್ತಾ ಇದೆ. ಇದರ ನಡುವೆ ಕಿಕ್ ಬ್ಯಾಕ್ ಏನಾದರೂ ಪಡ್ಕೊಂಡಿರೋದು ಅಂದರೆ ಜನರ ಜೀವದ ಜೊತೆ ನಿಜಕ್ಕೂ ಕೂಡ ಆಟ ಆಡ್ದಂಗಾಗತ್ತೆ. ಅದು ಕೇಂದ್ರವೇ ಆಗಿರಲಿ, ರಾಜ್ಯವೇ ಆಗಿರಲಿ, ಆರೋಗ್ಯದ ದೃಷ್ಟಿಯಿಂದ ಯಾವುದೇ ರೀತಿ ಇಂಥ ಕಿಕ್ ಬ್ಯಾಕಿಗೆ ಒಳಗಾಗಿ ಅಥವಾ ಹಣ, ದುರಾಸೆ, ಭ್ರಷ್ಟಾಚಾರಕ್ಕೊಳಗಾಗಿ ಮೆಡಿಸಿನ್ ವಿಷಯದಲ್ಲಿ ಅಥವಾ ಇಂಥ ದ್ರಾವಣಗಳ ವಿಷಯದಲ್ಲಿ ಏನಾದರೂ ಅಚಾತುರ್ಯವನ್ನು ಮಾಡಿದರೆ ಅದು ಅಕ್ಷಮ್ಯ ಅಪರಾಧ. 8 ತಿಂಗಳುಗಳಿಂದ ಅಲ್ಲಲ್ಲಿ ನಿರಂತರವಾಗಿ ಬಾಣಂತಿಯರ ಸಾವಿನ ಪ್ರಕರಣಗಳು ದಾಖಲಾಗುತ್ತಲೇ ಇದ್ದಾವೆ. ಈ ರಾಜ್ಯ ಸರ್ಕಾರ ಬಾಣಂತಿಯರ ಶವದ ಮೇಲೆ ಜನಕಲ್ಯಾಣ ಸಮಾವೇಶವನ್ನ ಮಾಡಿಕೊಳ್ತಾ ಇದೆ. ಇವತ್ತೇನು ದೋಷಪೂರಿತವಾದಂತಹ IV ಫ್ಲೂಯಿಡ್ನಿಂದಾಗಿ ಬಾಣಂತಿಯರ ಸಾವು ಆಗಿದೆ. ಇಂತಹ ಕಳಪೆ ಗುಣಮಟ್ಟದ IVಗಳನ್ನು ಪೂರೈಕೆ ಮಾಡೋದಕ್ಕೆ ಈ ರಾಜ್ಯ ಸರ್ಕಾರ ಕಿಕ್ ಬ್ಯಾಕ್ ಪಡೆದಿರುವಂತದ್ದೇ ನೇರವಾದಂತಹ ಕಾರಣ. ಈ ಸರ್ಕಾರ ಏನು ನಿಷೇಧಿತ ಕಂಪನಿಗಳಿಂದ ಕಿಕ್ ಬ್ಯಾಕ್ ಅನ್ನ ಪಡೆದು ಬ್ಲಾಕ್ ಲಿಸ್ಟ್ ನಲ್ಲಿ ಹೋಗುವಂತಹ ಕಂಪನಿಗಳಿಗೆ ಏನು ಟೆಂಡರ್ ಅನ್ನ ಕೊಟ್ಟಿದೆ, ಅದಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಣಂತಿಯರ ಸಾವು ಆಗ್ತಾ ಇದೆ. ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಹೋರಾಟವನ್ನ ಮಾಡಬೇಕು, ಧರಣಿಯನ್ನ ಮಾಡಬೇಕು ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.